ಅಯ್ಯೋ ಎಲ್ಲ ದೋಚ್ಕೊಂಡು ಹೋದ್ರಪ್ಪ. ಅಯ್ಯೋ ಬಹಳ ಬೇಜಾರಾಗ್ತಿದೆ. ಎಲ್ಲ ಕಳ್ಕೊಂಡು ಬಿಟ್ರಪ್ಪ, ಹಾಳಾಯ್ತಪ್ಪ, ಹಾಳಾಗಿ ಹೋಯ್ತಪ್ಪ. ಸುಧಾಮ್ ಅವರೇ, ಈ ಕಳ್ಳತನ ಹೇಗೆ ನಡೀತು? ನಿಮ್ಮ ಎಲ್ಲ ಜ್ಯುವೆಲ್ಲರಿ ಕಾಣೆಯಾಗಿದೆ. ಎಲ್ಲ ತಗೊಂಡೋದ್ರಪ್ಪ, ಎಲ್ಲ ತಗೊಂಡೋದ್ರು. ಕಿಟಕಿ ಬಾಗಿಲು ಎಲ್ಲ ಮುಚ್ಚಿತ್ತು. ಆದ್ರೆ ಗೊತ್ತಿಲ್ಲ ಕಳ್ಳ ಎಲ್ಲಿಂದ ಬಂದ ಅಂತ. ದೋಚ್ಕೊಂಡು ಹೋದ. ಹಾ, ಯಾರು ಮಾಡಿದ್ದು, ಹೇಗೆ ಮಾಡಿದ್ದು, ಏನಾದ್ರೂ ಸ್ವಲ್ಪ ಹೇಳಿ. ನಾನು ಬಡವನಾಗಿ ಬಿಟ್ಟೆ, ಭಿಕ್ಷುಕನಾಗಿ ಬಿಟ್ಟೆ, ಎಲ್ಲ ಕಳ್ಕೊಂಡು ಬಿಟ್ಟೆಪ್ಪ. ನಾನು ರಸ್ತೆಯಲ್ಲಿ ನಿಂತು ಭಿಕ್ಷೆ ಕೂಡ ಬೇಡುವ ಹಾಗಿಲ್ಲ. ಜನರು ಹಣ ಕೊಡ್ತಿರೋ ಎಷ್ಟೋ, ನಾನು ಹಾಳಾಗಿ ಬಿಟ್ಟೆಪ್ಪ. ಅರೆ ಬಟ್ಟು ಇದ್ದಾನಲ್ಲ, ಬಟ್ಟು ನಿಮ್ಗೆ ಹಣ ಕೊಡ್ತಾನೆ. ನೀವು ಚಿಂತೆ ಮಾಡಬೇಡಿ. ನೀವು ಯಾವತ್ತೇ ಆದ್ರೂ ರಸ್ತೆಯಲ್ಲಿ ಕಂಡ್ರೆ ಬಟ್ಟು ಬಂದು ನಿಮಗೆ ಹಣ ಕೊಡ್ತಾನೆ. ಇದನ್ನ ತಗೊಳ್ಳಿ. ಈಗ ಬಟ್ಟು ಹತ್ರ ಇರೋದನ್ನು ಇಟ್ಕೊಳ್ಳಿ. ಚೆನ್ನಾಗಿದೆ. ಓಹೋ, ನೀವಿಬ್ರು ಆಡೋದನ್ನ ನಿಲ್ಸಿ. ಇದು 1 ವಾರದಲ್ಲಿ 3ನೇ ಕಳ್ಳತನ ಆಗಿದೆ. ಅದು ನಮ್ಮ ಸೆಕ್ಯೂರಿಟಿ ಇದ್ದಾಗ್ಲಿ. ಯಾರೋ ಇದ್ದಾರೆ, ನಮ್ಮನ್ನು ಸಿಕ್ಕಿ ಹಾಕಿಸ್ತಿದ್ದಾರೆ. ಅಯ್ಯಯ್ಯೋ, ಇಲ್ಲಿ ಏನು? ಏನಾದ್ರೂ ಖಂಡಿತ ಸಿಗುತ್ತೆ. ಹುಡುಕು ಹುಡುಕು. ಅಯ್ಯಯ್ಯೋ, ಆ ಕಳ್ಳ ಈ ಮ್ಯಾನ್ ಹೋಲ್ ನಿಂದಲೇ ಹೋಗಿರ್ಬೋದು ಮತ್ತು ಒಳಗಿಂದಲೇ ಅಂಗಡಿಗೆ ಹೋಗಿರ್ಬೋದು. ಚಮ್ಮತ್ ಸಿಂಗ್, ಚಾಯ್ ಕುಡಿಸೋಂತವನಾಗು. ಭೂತ ಭೂತ ಭೂತ. ಸುಧಾಮ್ ಅವರೇ, ನಿನ್ನೆ ಯಾರಾದ್ರೂ ನಿಮಗೆ ಪರಿಚಯ ಇಲ್ಲದವರು ಬಂದಿದ್ರ? ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ಹಾ, ಒಂದು ಕೊರಿಯರ್ ನಾವು ಬಂದಿದ್ದ. ಸರ್, ನಾನು SS ಕೊರಿಯರ್ನಿಂದ ಬಂದಿದ್ದೀನಿ. ಇದು ನಿಮ್ಮ ಪಕ್ಕದ ಟೈಲ್ಸ್ ಅಂಡ್ ಮಾರ್ಬಲ್ಸ್ನವರ ಕೊರಿಯರ್. ಕೆಲವು ಸಂಗಮರ್ಮರ್ನ ಸ್ಯಾಂಪಲ್ ಇದೆ. ಅವರ ಅಂಗಡಿ ಬಂದಾಗಿದೆ ಮತ್ತು ನನ್ನ ಆಫೀಸ್ ಕೂಡ ಬಂದಾಗಿದೆ. ನಾನು ಇದನ್ನ ಮನೆಗೆ ಕೊಂಡು ಹೋಗುವ ಹಾಗೆ ಇಲ್ಲ. ನಿಮ್ಮಲ್ಲಿ ರಿಕ್ವೆಸ್ಟ್ ಸರ್, ಇದನ್ನು ಇವತ್ತು ರಾತ್ರಿ ನಿಮ್ಮ ಅಂಗಡಿಯಲ್ಲಿ ಇಟ್ಕೊಳ್ಳಿ ಸರ್. ನಾನು ಬೆಳಿಗ್ಗೆ ಆದ ಕೂಡಲೇ ಇದನ್ನ ಇಲ್ಲಿಂದ ತಗೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸರ್. ನಾನು ಆ ಬಾಕ್ಸ್ ಅನ್ನು ಇಟ್ಕೊಂಡೆ. ಬೆಳಿಗ್ಗೆ ನಾನು ಅಂಗಡಿ ತೆರೆದಾಗ ಕೊರಿಯರ್ನವನು ಅಲ್ಲೇ ನಿಂತಿದ್ದ. ಅಣ್ಣ, ಅವನು ಬಾಕ್ಸ್ ತಗೊಂಡು ಹೋದ. ಹೇ ಭಗವಂತ, ನನ್ನನ್ನು ಕರ್ಕೊಂಡು ಹೋಗು. ನಾನು ದೋಚಿ ಹೋದೆ. ಶಾಂತರಾಗಿ, ಶಾಂತರಾಗಿ. ಗಟ್ಟು ಗಟ್ಟು. ಗಟ್ಟು ಗಟ್ಟು. ಸ್ಟಾಪ್, ಸ್ಟಾಪ್. ನೋಡಿ, ನನ್ನ ಗೆಳೆಯ ಇಲ್ಲಿ ಕೆಳಗಿದ್ದಾನೆ. ಅರೆ ಥ್ಯಾಂಕ್ ಯು ಗಟ್ಟು, ನನ್ ಕಾಪಾಡಿದೆ. ಥ್ಯಾಂಕ್ ಯು. ನೀವು ಮ್ಯಾನ್ ಹೋಲ್ ನಲ್ಲಿ ಏನ್ ಮಾಡ್ತಿದ್ರಿ ಬಟ್ಟು? ಅರೆ ನಾನ್ ಚೆಕ್ ಮಾಡೋಕೆ ಹೋಗಿದ್ದೆ. ಮೊದಲು ಓಡಿ ಹೋಗೋಣ, ಮತ್ತೆ ಹೇಳಿ. ಹಿಂದೆ ನೋಡಿ. ಹಿಡೀರೆ ಹಿಡೀರೆ ಹಿಡೀರೆ. ನಂಗೆ ಸರಿಯಾಗಿ ಕಾಣಿಸ್ತಿಲ್ಲ. ಕಣ್ಣಿಗೆ ಕೆಸರು ಬಿತ್ತು. ನೀವು ಖಾಲಿ ಓಡ್ತಾ ಇರಿ. ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡಿ. ರೈಟ್ ತಗೊಳ್ಳಿ, ರೈಟ್. ಲೆಫ್ಟ್ ತಿರುಗಿ, ಲೆಫ್ಟ್. ಅರೆ ಲೆಫ್ಟ್. ನಾನು ಹೇಗೆ ಹೇಳ್ತೇನೋ ಹಾಗೆ ಮಾಡಿ ಮತ್ತು ಗಮನ ಕೊಟ್ಟು ಕೇಳಿ. ಸರಿ. ಹಗ್ಗ ಹಾರು, ಹಗ್ಗ ಹಾರು. ಈಗ ಹಗ್ಗ ಎಲ್ಲಿಂದ ತರ್ಲಿ?
ಅರೆ ಗಟ್ಟು, ಬಹಳ ದಿನದ ನಂತರ ಹಗ್ಗ ಹಾರ್ತಾ ಇದ್ದೀನಿ. ಮಜಾ ಬರ್ತಿದೆ ಗೊತ್ತಾ? ಇದು ಒಳ್ಳೆ ಎಕ್ಸರ್ಸೈಸ್. ಬಟ್ಟು ನಾನು ಹಾಗೆ ಹೇಳಿದ್ದಲ್ಲ. ಓಹೋ, ಹೊಡೆಯಿರಿ. ಗೆಳೆಯರಿ, ನಾನು ನನ್ನೊಬ್ಬ ಗೆಳೆಯನನ್ನ ನಿಮಗೆ ಭೇಟಿ ಮಾಡಿಸ್ತೀನಿ. ಹಲವು ದಿನಗಳಿಂದ ಇವನು ನನಗಾಗಿ ಕಳ್ಳತನ ಮಾಡ್ತಾ ಇದ್ದಾನೆ. ಆದರೆ ನಿಮಗೆ ಭೇಟಿ ಮಾಡಿಸಿರ್ಲಿಲ್ಲ, ಯಾಕಂದ್ರೆ ಇವನು ಒಬ್ಬನೇ ಕೆಲಸ ಮಾಡ ಬಯಸ್ತಾನೆ. ಆದರೆ ಇವತ್ತು ಇವನು ನನ್ನ ಟೀಮನ್ನ ಭೇಟಿ ಮಾಡ ಬಯಸಿದ್ದ. ಹಾಗಾಗಿ ಈ ಬಾಕ್ಸ್ ಅನ್ನ ಇಲ್ಲಿ ತರಲಾಗಿದೆ. ಕಮಾನ್ ಕುಕ್ಕಡ್, ಹೊರಗ್ ಬಾ, ನಾವು ನಿನಗಾಗಿ ಕಾಯ್ತಾ ಇದ್ದೀವಿ. ಎಷ್ಟು ಸಣ್ಣ ಬಾಕ್ಸ್ ಅಲ್ಲಿ ಯಾರಾದ್ರೂ ಮನುಷ್ಯ ಇದಾನ? ಇದು ಹೇಗಾಗುತ್ತೆ ಅಣ್ಣ? ಅಣ್ಣ ಇಲ್ಲಿದೆ ಕಳ್ಳತನದ ಎಲ್ಲ ಮಾಲು. ಶಾಬಾಷ್ ನನ್ನ ಗೆಳೆಯ, ಶಾಬಾಷ್. ಗೆಳೆಯರಿ, ಇವನು ನನ್ನ ಗೆಳೆಯ ಕೋಮಲ್ ಕುಕ್ಕಡ್. ಮತ್ತೆ ಇವನ ಶರೀರ ರಬ್ಬರ್ನ ಹಾಗೆ ಎಷ್ಟು ಕೋಮಲವಾಗಿದೆ, ಇದನ್ನ ನೀವು ನೋಡೇ ಇದ್ದೀರಾ. ಇವತ್ತಿನಿಂದ ಇವನು ಗಟ್ಟು ಬಟ್ಟು ಸೆಕ್ಯೂರಿಟಿ ಎಲ್ಲಿರುತ್ತೋ ಅಲ್ಲೆಲ್ಲ ಕಳ್ಳತನ ಮಾಡ್ತಾನೆ. ಮತ್ತೆ ಗಟ್ಟು ಬಟ್ಟು ತಮ್ಮ ಗಾರ್ಡ್ ನಿಂದಲೇ ಕಳ್ಳತನ ಮಾಡಿಸ್ತಿದ್ದಾರೆ ಅಂತ ಜನರಿಗೆ ನಂಬಿಕೆ ಬರುತ್ತೆ. ಮತ್ತೆ ಯೋಚನೆ ಮಾಡಿ ಏನಾಗತ್ತೆ ಅಂತ. ಯೋಚನೆ ಮಾಡಿ ನೀವು ಏನ್ ಮಾಡ್ತಿದ್ದೀರಿ? ನೀವು ಯೋಚಿಸೋದು ಕೇಳಿದ್ರಿ ಬಾಸ್, ನಾವು ಯೋಚಿಸ್ತಿದ್ದೀವಿ. ನೋಡಿದ್ಯಾ ಕೋಮಲ್ ಕುಕ್ಕಡ್, ನಾನು ಮೂರ್ಖರ ಸೈನ್ಯವನ್ನ ಸಾಕಿಟ್ಟಿದ್ದೀನಿ. ಮುಟ್ಟಾಳ್ರು, ಅರ್ಥ ಮಾಡ್ಕೊಳ್ಳಿ. ಕೇಳಿ, ಮತ್ತೆ ಜನರು ಗಟ್ಟು ಬಟ್ಟುವನ್ನ ಕಳ್ಳರು ಅಂದ್ಕೊಂಡು ಜೈಲ್ಗೆ ಹಾಕ್ತಾರೆ. ಈಗ ಬೇಗನೆ ಕೋಮಲ ಕುಕ್ಕಡ್ಗೆ ಅತಿಥಿ ಸತ್ಕಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ, ತಿಳಿತಾ? ನಿಮಗೆ ತುಂಬಾನೇ ಬೆವರು ಬರ್ತಿದೆ, ಯಾರಾದ್ರೂ ಫ್ಯಾನ್ ಆನ್ ಮಾಡಿ ಅಣ್ಣ. ಹೆಲ್ಪ್, ಕಾಪಾಡಿ. ಕೋಮಲ್ ಕುಕ್ಕಡ್, ನೋಡು ನನ್ನ ಮೂರ್ಖರ ಸೈನ್ಯ, ನೋಡು. ಅರೇ, ನನ್ನನ್ನ ಕೆಳಗಿಳಿಸಿ. ನೋಡು ಎಷ್ಟು ದೊಡ್ಡ ಜೇಡ ಬರ್ತಾ ಇದೆ. ಗೆಳೆಯರೇ, ನೀವು ಬಾಸನ್ನ ಕೆಳಗಿಳಿಸಿ, ನಾವು ಅವರನ್ನ ಜೇಡಿನಿಂದ ರಕ್ಷಿಸ್ತೀವಿ. ಕೆಳಗ್ ಬನ್ನಿ ಬಾಸ್. ಏನ್ ಮಾಡ್ಲಿ? ಯೋಚನೆ ಮಾಡ್ತೀನಿ. ಏನ್ ಮಾಡ್ಲಿ? ಮೂರ್ಖರೇ, ಫ್ಯಾನ್ ತಿರುಗಿಸುವ ಬದಲು ಫ್ಯಾನ್ ಆಫ್ ಮಾಡೋ ಬಗ್ಗೆ ಯೋಚನೆ ಮಾಡಿ. ಯೋಚನೆ ಮಾಡ್ತೀನಿ. ಮಮ್ಮಿ, ಅಪ್ಪ, ನನ್ನ ಈ ಮೂರ್ಖರ ಸೇನೆಯಿಂದ ಕಾಪಾಡಿ. ಕೆಳಗಿಳಿಸಿ. ಬಾಸ್, ನೀವೇ ಹೇಳಿದ್ರಿ ಫ್ಯಾನ್ ಆಫ್ ಮಾಡೋ ಬಗ್ಗೆ ಯೋಚನೆ ಮಾಡಿ ಅಂತ. ಹಾಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ನೀವು ಸಿಟ್ಟು ಮಾಡ್ಕೊಳ್ಳಕ್ಕೆ ಏನಾದ್ರೂ ಕಾರಣ ಹುಡುಕ್ತಾ ಇರ್ತೀರಿ ಬಾಸ್. ಹೋಗಿ, ನಾನು ನಿಮ್ಮ ಹತ್ರ ಮಾತಾಡಲ್ಲ. ಕೋಪದ ದೊಡ್ಡವರೇ, ಮಂಗಗಳೇ, ಮೊದಲು ಫ್ಯಾನ್ ಆಫ್ ಮಾಡಿ. ಓಕೆ ಬಾಸ್. ಬೇಗ ಮಾಡು. ಇವರ ಇಂತಹ ಚೇಷ್ಟೆಗಳಿಗೋಸ್ಕರನೇ ನಾನು ನಿನ್ನನ್ನು ಸಹಾಯಕ್ಕೆ ಕರೆದಿದ್ದು. ಇಲ್ಲಾಂದ್ರೆ ಗಟ್ಟು ಬಟ್ಟುಗೆ ನಾನು ಒಬ್ಬನೇ ಸಾಕಾಗತ್ತೆ. ಈಗ ಗಟ್ಟು ಬಟ್ಟುಗೆ ಹೇಳೋ ಸಮಯ ಬಂದಿದೆ. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ.
ಅಂದ್ರೆ ಮೊದಲನೇ ಹೆಸರು ಯಾರ್ದು ಬಾಸ್? ಬಾಯ್ ಮುಚ್ಚು. ಸಿಂಹ ಮಾತನಾಡುವಾಗ ನರಿ ಮಧ್ಯದಲ್ಲಿ ಮಾತನಾಡುವ ಹಾಗಿಲ್ಲ. ಕೋಮಲ್ ರಾಜ್, ನೆಕ್ಸ್ಟ್ ಕಳ್ಳತನಕ್ಕೆ ಪ್ಲಾನಿಂಗ್ ಶುರು ಮಾಡೋ. ಈಗ ನೋಡು, ಶಾಪ್ ಬಂದಾಯ್ತು ಮತ್ತು ತಕ್ಷಣ ಈ CCTV ಮಾನಿಟರ್ ಬ್ಲ್ಯಾಂಕ್ ಆಗಿದೆ. ಇದರ ನಂತರ ಯಾವುದೇ ಫುಟೇಜ್ ಇಲ್ಲ. ಹಂಗನಿಸುತ್ತೆ ಯಾರೋ ಕ್ಯಾಮೆರಾ ಆಫ್ ಮಾಡಿದ್ದಾರೆ. ಬಟ್ ಈ ಕೊರಿಯರ್ ಬಾಕ್ಸ್ ಮತ್ತು ಕಳ್ಳತನಕ್ಕೆ ಏನೋ ಸಂಬಂಧ ಇದೆ. ಹಾಗಟ್ಟು ಇನ್ನೊಂದು ಜುವೆಲ್ಲರ್ ಶಾಪ್ ಉಳಿದಿದೆ. ಅಲ್ಲಿ ನಮ್ ಗಾರ್ಡ್ ಇದ್ದಾರೆ. ಅದ್ರ ಹೆಸರು ಶುಭ್ ಜುವೆಲ್ಲರ್ಸ್. ಇವತ್ತು ರಾತ್ರಿ ನಾವು ಶುಭ್ ಜುವೆಲ್ಲರ್ಸ್ಗೆ ಹೋಗೋಣ, ಅದು ಕೂಡ ಬಾಕ್ಸ್ನಲ್ಲಿ ಅಡಗಿ. ಕಾನೂನಿನ ಕಿವಿಗಳು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ನಾನು ಎಲ್ಲ ಕೇಳ್ಬಿಟ್ಟೆ. ಈಗ ಗಟ್ಟು ಬಟ್ಟು ಉಳಿಯೋದಿಲ್ಲ. ಅವ್ರು ಕಳ್ತನ ಮಾಡ್ಲಿಕ್ಕೆ ಹೋಗ್ತಾರೆ, ನಾನು ಅವರನ್ನ ಓಡಿಕೊಂಡು ಹಿಡ್ಕೊಬಿಡ್ತೀನಿ. ಗಟ್ಟು ಬಟ್ಟು ಯಾವಾಗಲೂ ಕಳ್ಳರನ್ನ ಹಿಡಿತಾರೆ ಸಾಹೇಬ್ರೆ. ಅರೆ, ನಿಮಗೆ ಏನ್ ಮಾಡ್ಬೇಕೋ ಮಾಡ್ಕೊಳ್ಳಿ, ಆದ್ರೆ ಹಣ ಕೊಡಿ, ಬಲೂನ್ ತಗೊಂಡು ಹೋಗಿ. ಚಂಬತ್ ಸಿಂಗ್, ನನಗನ್ಸುತ್ತೆ ಅವ್ರ ಮನೆ ಕೆಳಗೆ ಊದ್ಕೊಳ್ತಾ ಇದೆ, ಬಾಲ್ಕನಿ ನನ್ನ ಹತ್ರ ಬರ್ತಿದೆ ಅಂತ. ಸಾಹೇಬ್ರೆ, ನೀವು ಬಾಲ್ಕನಿ ಹತ್ರ ಹೋಗ್ತಾ ಇದ್ದೀರಿ, ನೀವು ಹಾರ್ತಾ ಇದ್ದೀರಿ. ಚಂಬತ್ ಸಿಂಗ್, ಚಾಯ್ ತಗೊಂಡು ಬಾ. ಸಾಹೇಬ್ರೆ, ಕುಡಿಯೋದು ಹೇಗೆ? ಸಾಹೇಬ್ರೆ ಸಾಹೇಬ್ರೆ ಅರೆ ಇಲ್ಲ. ಸಾಹೇಬ್ರೆ ನಿಲ್ಲಿ. ಚಂಬತ್ ಸಿಂಗ್, ಕಾಪಾಡು. ಸಾಹೇಬ್ರೆ ನಿಲ್ಲಿ. ಹೊರಗೆ. ಸಾಹೇಬ್ರೆ, ನೋಡು, ಯಾರಿಗೂ ಹೇಳ್ಬೇಡ ನಾನು ಇಲ್ಲಿದ್ದೀನಿ ಅಂತ. ಗಟ್ಟು ಬಟ್ಟುಗೂ ಸಹ ಇಲ್ಲ ಅಂದ್ರೆ ನಾನು ನಿನ್ನನ್ನು ಜೈಲ್ ಒಳಗಡೆ ಹಾಕ್ಬಿಡ್ತೀನಿ. ಶುಭ ಅವರೇ, ಇವತ್ತು ರಾತ್ರಿ ನಾವು ಇಲ್ಲೇ ಇರ್ತೀವಿ. ಕಳ್ಳ ಬರಲೂಬಹುದು. ಒಂದು ವೇಳೆ ಕೊರಿಯರ್ ನಮ್ಮ ಬಂದ್ರೆ ಅವನ ಬಾಕ್ಸ್ ಅನ್ನು ಇಲ್ಲೇ ಇಡಿ. ಓಕೆ ಓಕೆ. ಬೆಸ್ಟ್ ಆಫ್ ಲಕ್ ಗಟ್ಟು. ತಗೊಳ್ಳಿ ಸರ್, ನಿಮ್ಮ ಕೊರಿಯರ್. ಆಯ್ತು, ಇಲ್ಲಿಡು. ಥ್ಯಾಂಕ್ ಯು ಸರ್. ಕೊರಿಯರ್ ಬಾಕ್ಸ್ ಬಂತು, ಆದ್ರೆ ಇನ್ನೊಂದು ಬಾಕ್ಸ್ ಇದೆ, ಅದರಲ್ಲಿ ಇನ್ಸ್ಪೆಕ್ಟರ್ ಮನ್ಮಾನಿ ಇದ್ದಾರೆ. ನನಗನಿಸುತ್ತೆ ಅವರಿಗೆ ನಮ್ಮ ಪ್ಲಾನ್ ಗೊತ್ತಾಗಿದೆ ಅಂತ. ಅರೆ, ಇದೇನೋ ಇದು? ಇನ್ನೊಂದು ಭೂತ? ಇಲ್ಲ. ಬಟ್ಟು ನಂಬೋಕೆ ಸಾಧ್ಯ ಇಲ್ಲ, ಇಷ್ಟು ಸಣ್ಣ ಬಾಕ್ಸಿನಲ್ಲಿ ಕಳ್ಳ ಅಡಗಿದ್ದ. ಅವನು ಹೊರಗೆ ಬಂದ. ಬೇಗ ಬಾ, ಅವನು ನನ್ನ ಬಾಕ್ಸ್ ಅನ್ನು ಟೇಪ್ನಿಂದ ಸುತ್ತಿ ಬಿಟ್ಟಿದ್ದಾನೆ. ನಾನು ಹೊರಗೆ ಬರೋಕೆ ಸಾಧ್ಯ ಇಲ್ಲ. ಅರೆ, ನನ್ನನ್ನು ಹೊರಗೆ ತೆಗೀರಿ. ಚಂಬತ್ ಸಿಂಗ್, ಹಲೋ, ಹೊರಗಡೆ ಯಾರಿದ್ದೀರಿ? ನಾನು ಇನ್ಸ್ಪೆಕ್ಟರ್ ಮನ್ಮಾನಿ. ಯು ಆರ್ ಅಂಡರ್ ಅರೆಸ್ಟ್.
ಸಿಂಗ್, ಮನ್ಮನಿಗೆ ನಮ್ಮ ರಹಸ್ಯ ಗೊತ್ತಾಗಿದೆ. ಎಷ್ಟು ಬೇಗ ಆಗುತ್ತೋ ಇಷ್ಟು ಬೇಗ ಇಲ್ಲಿಗೆ ಬಂದು ಬಿಡು. ಕೈ ಮೇಲೆ ಮಾಡಿದ್ರೆ ಕೆಳಗಡೆನೆ ಇರ್ತೀಯಾ, ಕೈ ಕೆಳಗೆ ಮಾಡಿದ್ರೆ ನೇರವಾಗಿ ಮೇಲೆ ತಲುಪಿ ಬಿಡ್ತೀಯಾ. ಅರೆ ಗಟ್ಟು, ಇವ್ರು ನನ್ನನ್ನು ಹಿಡಿದು ಬಿಟ್ಟಿದ್ದಾರೆ, ಕಾಪಾಡು. ಅರೆ ನನ್ ಗೆಳೆಯ ಹೊರಗೆ ಬಂದ್ಬಿಟ್ಟ. ಈಗ ನೋಡಿ ಅವ್ನು ನಿಮ್ಮನ್ನೆಲ್ಲ ಏನ್ ಮಾಡ್ತಾನೆ ಅಂತ. ಗಟ್ಟು, ಪ್ರತಿಯೊಬ್ಬರನ್ನು ನೋಡ್ಕೋ. ಪ್ರತಿಯೊಬ್ಬರನ್ನು ನೋಡಿದೆ ಮತ್ತು ಎಣಿಸಿದೆ ಕೂಡ. ಈಗ ಅವರಿಗೆ ತೋರಿಸು ನಾನು ಜೋರಾಗಿ ಓಡ್ತೀನಿ ಅಂತ. ಗಟ್ಟು, ಮೇಲೆ ಹೋಗೋಣ. ಜಗಳ ನಿಲ್ಸಿ. ಯು ಆರ್ ಅಂಡರ್ ಅರೆಸ್ಟ್. ಓಡೋದಕ್ಕೆ ಪ್ರಯತ್ನ ಮಾಡಬೇಡಿ, ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಓಡಿ ಬಂದು ಹಿಡ್ಕೊಬಿಡ್ತೇನೆ. ಒಳಗೆ ಕೂತಿದ್ರು ಚಹಾ ಕುಡಿತಾ ಇದೆಯಲ್ಲೋ. ಈಗ ನಿನಗೆ ನಡೆಯೋದಕ್ಕೂ ಆಗಲ್ಲ, ಓಡೋ ವಿಷಯ ಮರೆತು ಬಿಡು. ಎಲ್ಲೋ ನೀವಿಬ್ರು ಶೇರ್ ಸಿಂಗಿಗೆ ಬಹಳ ತೊಂದರೆ ಕೊಟ್ಟಿದ್ದೀರಿ. ಈಗ ನೋಡು ನಾನು ನಿಮ್ಮಿಬ್ಬರನ್ನ ಏನು ಮಾಡ್ತೀನಿ ಅಂತ. ದಯಾ, ನಂಗೆ ಬೇಗನೆ ಕ್ಯಾರೆಟ್ ತಿನ್ಸಿ. ಆಯ್ತು ಗಟ್ಟವ್ರೆ, ತಿನ್ನಿ. ಕ್ಯಾರೆಟ್ ಹುಷಾರಾಗಿ ಇಟ್ಕೊಳ್ಳಿ, ನಾನು ಈಗ ಬರ್ತೀನಿ. ಈಗ ಬನ್ನಿ, ಯಾರ್ಯಾರಿಗೆ ಬರ್ಬೇಕು ಒಬ್ಬೊಬ್ಬರನ್ನು ನೋಡ್ಕೋತೀನಿ. ನೀನೇನ್ ನೋಡ್ಕೋತೀಯ? ನನ್ನ ಶೇರ್ ಗೆಳೆಯರು ನಿನ್ನ ನೋಡ್ಕೊಳ್ತಾರೆ. ನಾನೇನ್ ಮಾಡ್ಲಿ, ಇವರನ್ನೆಲ್ಲ ನಾನೇನ್ ಮಾಡ್ಲಿ? ನೋಡೋದು ಅಂದ್ರೆ ಬೇವಕೂಫರೇ, ಅವನ ಜೊತೆ ಜಗಳ ಮಾಡೋದು, ಫೈಟ್ ಮಾಡಿ ಮೂರ್ಖರೇ. ಕೊಕ್ಕಡ, ನೀನು ಇವರಿಬ್ಬರನ್ನ ಕೊಕ್ಕಡ ಮಾಡಬೇಡ. ಇನ್ನು ಹೊಡಿಬೇಕಲ್ಲ, ನಿಲ್ಲಿಸ್ಲ. ನಾನೀಗ ಪ್ರಾರಂಭ ಕೂಡ ಮಾಡಿಲ್ಲ, ಹೇಗೆ ನಿಲ್ಲಿಸ್ತೀಯಾ? ಕ್ಯಾರೆಟ್ ಎಸಿ ಫೈಟ್ ಮಾಡು, ಇಲ್ಲಾಂದ್ರೆ ಹೆಲ್ಪ್ ಮಾಡು ಫೈಟ್ ಮಾಡೋದಕ್ಕೆ. ನನ್ನ ಕ್ಯಾರೆಟ್ ಅನ್ನು ಯಾವತ್ತೂ ಎಸಿಬೇಡ. ಮರೆತು ಬಿಟ್ಟಿದ್ದೆ, ನೀವು ರಬ್ಬರ್ ಇಂದ ತಯಾರಾಗಿದ್ದೀರಿ ಅಲ್ವಾ? ನೀವು ಹೋಗಿ ಕೋಮಲ್ ಕುಕ್ಕಡಿಗೆ ಸಹಾಯ ಮಾಡಿ. ಇದೇನ್ ಮಾಡ್ತಿದ್ದೀರಿ? ಏನ್ ಮಾಡ್ತಿದ್ದೀರಿ? ಸಹಾಯ ಮಾಡ್ತಾ ಇದ್ದೀವಿ, ಇವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದೀವಿ ಬಾಸ್. ಮೂರ್ಖರ ಸರದಾರ, ಸಹಾಯ ಮಾಡುವಂತಂದ್ರೆ ಫೈಟ್ ಮಾಡುವಂತ ಅರ್ಥ. ಇದು 1 ಕೋಟಿಯ ಹಾರ, 1 ಕೋಟಿಯ ಯಾರಿಗೆ ಬೇಕು?
ನನಗೆ ಬೇಕಣ್ಣ, ನನಗೆ ಬೇಕು. ನಮ್ಗೆ ಬೇಕು. ನನ್ನದು ನನಗೆ ಬೇಕು. ಯಾರು ತಗೋಬೇಡಿ, ಬಿಡಬೇಡಿ. ಬಿಡಬೇಡಿ, ತಿಂಗಳಿಗೆ ಸ್ಯಾಲರಿ ಕೊಟ್ಟಾಗಿದೆ. ಇದು ನನ್ನ ಆಹಾರ, ಇದು ನನ್ನದು. ಆದ್ರೆ ಬಾಸ್, ಇದನ್ನಂತೂ ಭಟ್ ಅವ್ರು ಕೊಡ್ತಾ ಇದ್ದಾರೆ. ಗಟ್ಟು ಬಟ್ಟು ಈ ಸಾರಿ ಅಂತೂ ನೀವು ತಪ್ಪಿಸ್ಕೊಂಡ್ರಿ. ನೀವು ಕಳ್ಳನನ್ನು ಹಿಡ್ಕೊಟ್ಟಿರ್ಲಿಲ್ಲ ಅಂದ್ರೆ ನಾನು ನಿಮ್ಮಿಬ್ಬರನ್ನು ಜೈಲಲ್ಲಿ ಹಾಕ್ಬಿಡ್ತಿದ್ದೆ. ಒಂದ್ ನಿಮಿಷ, ನಾನು ಈಗ ಬಂದೆ. ಇವನಿಗೆ ಈ ಜೈಲೇ ಸರಿಯಾಗಿದೆ. ಇವನಿಗೆ ಬಹಳ ಇಷ್ಟ ಸಣ್ಣ ಸಣ್ಣ ಬಾಕ್ಸ್ಗೆ ನುಗ್ಗಕ್ಕೆ ಅಲ್ವಾ?